ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀನಿ ನೋಡ್ರಿ. ಇವತ್ತು ನಮ್ಮ ಮನ್ಯಾಗ ಫಂಕ್ಷನ್ ಐತಿ. ಆದ ಕಾರಣದಿಂದ ನಾವೆಲ್ಲ ಫುಲ್ಲು ಕೆಲಸದೊಳಗೆ ಬ್ಯುಸಿಯಾಗಿವ್ರಿ. ಯಾಕಂದ್ರೆ ಇವತ್ತು ನಮ್ಮ ಮನ್ಯಾಗ ಒಂದು ಚಿಕ್ಕದು ಫಂಕ್ಷನ್ ಐತ್ರಿ. ಏನಂದ್ರೆ ದೇವ್ರಿಗೆ ನಾವು ನಮ್ಮ ಆಯಿ ಅರ್ಧ ತೊಲಿ ಬಂಗಾರ ಹಾಕ್ತೀನಿ ಅಂತೇಳಿ ಬೇಡ್ಕೊಂಡಿದ್ದೇಳ್ರಿ ಮಡಿಸಿದ ಮುತ್ಯಾಗ. ನಮ್ಮ ಶಿವನ್ಗೆ ಹಾಲು ಮಡಿಸಿದ ಮುತ್ಯಾಗ. ಅದಕ್ಕಾಗಿ ನಮ್ಮ ಮನ್ಯಾಗ ಫಂಕ್ಷನ್ ನಡೆದೈತ್ರಿ. ಅದಕ್ಕಾಗಿ ನಮ್ಮ ಕೆಲಸ ಜೋರು ನಡೆದೈತಿ ನೋಡ್ರಿ. ಎಲ್ಲ ಒಲಿ ಮ್ಯಾಗಿಟ್ಟಾರ ನಾಷ್ಟ ಮಾಡ್ಬೇಕಂತೇಳಿ ಗ್ಯಾಸ ತಂದಿದ್ದೇವು ಮೊದಲೇ ಒಂದು ಮುಕ್ಕೊಂಡು ಅದು ಎಲ್ಲಿ ಬಾಯಿ ತೆರೆಯಾಗ್ಯದ. ಓಡಿ ಹೊತ್ತಾಚಿನ ಬಂದು ತೆರಲಿಕ್ಕೆ ಹೋದ್ರೆ ಬರೋದು ವಾದ ಮತ್ತೆ. ಮಾಮ ಏನು ಮಾಡಾಕ್ತಾರ? ಮಾಮ ಎಲ್ಲ ಅಡುಗೆ ಕೆಲಸ ಅದು ಮುಗೀತು ನೋಡ್ರಿ. ಬದ್ನಿಕಾಯಿ ಪಲ್ಯ, ಹುಗ್ಗಿ, ಹೋಳ್ಗೆ, ಹಾಲು, ಕುರುಡ್ಗಿ ಹುರಿದೇವಿ, ಮತ್ತು ಚಪಾತಿ, ಬದ್ನಿಕಾಯಿ ಪಲ್ಯ, ಅನ್ನ, ಸಾಂಬಾರು ಎಲ್ಲ ಮಾಡ್ಕೊಂಡು ಈಡ್ ನಮಸ್ಕಾರ ಹಾಕೋತ ಡೊಳ್ಳು ಬಾರಿಸ್ಬೋತ ಗುಡಿಗೆ ಬಂದೆವು ನೋಡ್ರಿ. ಅಲ್ಲಿದೆಲ್ಲ ವಿಡಿಯೋ ತೊಗೊಳಕ್ಕಾಗಲಿಲ್ಲ, ಯಾಕಂದ್ರೆ ನಮ್ಮದೇ ಮನೆ ಫಂಕ್ಷನ್ ನೋಡ್ರಿ. ಅದಕ್ಕೆ ಫುಲ್ ಬ್ಯುಸಿ ಇದ್ದೇವ್ರಿ. ಇಲ್ಲ ಅಲ್ಲಿ ಒಡಿ ಒಡಿ ಅಲ್ಲಿ ಒಯ್ದು ಹಿಡಿಯಲ್ಲ ನಾವು ಒಂದಿಟ್ಟು ನಮಸ್ಕಾರ ಮಾಡ್ತೀವಿ. ಅದೇ ಅಂತಾರಲ್ಲ ಹತ್ತರದಾಗ ಒಂದ್ರಗಿಂತ ಕರೆಕ್ಟ್ ನೋಡಿ. ಬರೀ ಎಲ್ಲರೂ ಬಂದು ಉಳ್ಳಾಕ್ಬೇಕಾ? ಒಂದೇ ಕೊಡ್ರಿ. ಇವ್ ದೇವ್ರು ಅದಾವ ತಿನ್ಬಾರ್ದು. ಚಪಾತಿ ಅವ ನೋಡು. ಹೋಳಿಗೆ ಚಪಾತಿ ಮಡಿಸಿದ ಪರ್ಸರ ನೋಡು. ಹೋಳಿಗೆ ಎಷ್ಟು GB ಮಾಡ್ತಾರ ಅಂದಾರ. ಖರೇನೆ ಇವ್ ದೇವ್ರು ಅದಾವ. ಚಪಾತಿ ತೊಂದೋಗಿ ಹೇಳ್ತಾರ ನಂಗೆ ಒಯ್ ಒಯ್. ದೇವ್ರು ಅವು ಬೇರೆ ಇರ್ತಾವ. ನಾಳೆ ಅಲ್ಲಿ ಅಗ್ಗೋಯ್ ಬಲ್ ಮಾಡ್ಬೇಕ್ರಿ. ಅಲ್ಲಿ 21 ರೊಟ್ಟಿ ಅಂತ ತೋಲಿ ಬೇಡ. ತಗೋ ಬರ್ತಾನಷ್ಟೇ. ಬರೀ ಫ್ರೆಂಡ್ಸ್ ಎಲ್ಲರೂ ಬಿಸಿ ಬಿಸಿ ರೊಟ್ಟಿ ಊಟ ಮಾಡಕತ್ತಿ. ನಮ್ಮ ಮನ್ಯಾಗ ಇವತ್ತು ಒಂದು ಫಂಕ್ಷನ್ ಅಂತ ಹೇಳಿ ಊರಿಗೆ ಬಂದಿವಿ. ಬಿಸಿ ಬಿಸಿ ರೊಟ್ಟಿ ಮಾಡಕತ್ತಿ ನೋಡ್ರಿ ಒಲಿ ಮೇಲೆ. ಹಂಗ ನಿಮಗೆ ಗೊತ್ತಲ್ರಿ, ಹಳ್ಳ್ಯಾಗೆಲ್ಲ ಏನ್ರಿ ಮನ್ಯಾಗ ಫಂಕ್ಷನ್ ಇದ್ರೆ ಮಂದಿಗೆ ಹೆಚ್ಚಾಗಿ ರೊಟ್ಟಿ ಬಡಿಸ್ತಾರ. ಮತ್ತು ಸಿಟಿನ ಬರ್ತಾರ, ಹಿಂಗೆ ರೊಕ್ಕ ಕೊಂಡು ರೊಟ್ಟಿ ತಗೋದಿಲ್ಲ. ಮತ್ತು ಹಂಗೆ ಅವ್ರ ಮನ್ಯಾಗ ಫಂಕ್ಷನ್ ಇದ್ದಾಗ ಅವರು ನಮಗೆ ಹಾಕಿರ್ತಾರ, ನಾವು ಕೂಡ ಬಡ್ದಿರ್ತೀವಿ. ಸಾಲೋದಿಲ್ರಿ, ರೊಟ್ಟಿ ಎಲ್ಲ ಜಾಸ್ತಿ ಬೇಕಂತ ಹೇಳಿ ಮತ್ತು ನಾವು ಇಬ್ಬರು ಹಂಚಿಟ್ಟು ಕೊಡಾಕತ್ತೀವಿ ನೋಡ್ರಿ ನಮ್ಮ ನಾದ್ನಿ. ನೋಡಿ ಫ್ರೆಂಡ್ಸ್, ಅಲ್ಲಿ ರೊಟ್ಟಿ ಎಟ್ಟು ಹೊತ್ತೇವ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಅಟ್ ಭಾರಿ ಮಸ್ತ್ ಮಾಡಾತಾರಿ ಫ್ರೆಂಡ್ಸ್. ತೋರ್ಸು ಬುಟ್ಟಿ ನೋಡಿ ಹೇಳ್ತಾರೆ ರೊಟ್ಟಿ ಹೆಂಗಾಗ್ಯಾವ, ಹೆಂಗೆ ಮಾಡ್ಕೊಳ್ತಿ. ನಿನ್ನೆ ಎಲ್ಲ ದೇವ್ರ ಫಂಕ್ಷನ್ ಮಾಡಿ ಸುಸ್ತಾಗಿ ಮಲ್ಕೊಂಡು ಬಿಟ್ಟಿವ್ರಿ. ನಮ್ಮ ಅತ್ತಿ ನಮ್ಮ ಮಾಮ ದೀಡ್ ನಮಸ್ಕಾರ ಹಾಕಿದ್ರೆ ಹಂಗೆ ಮಡಿಸಿದ ಮುತ್ಯಾಗ ಅರ್ಧ ತೊಲಿ ಬಂಗಾರ ಹಾಕ್ತೇವ್ರಿ. ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬಂದು ಊಟ ಮಾಡಿ ಎಲ್ಲ ಹಂಗೆ ಸ್ವಲ್ಪ ಓಣ್ಯನ ಮಂದಿ ಕರೆಸಿ ಊಟ ಮಾಡಿಸಿ ಫಂಕ್ಷನ್ನ ಮುಗಿಸ್ತೀವ್ರಿ. ಮತ್ತು ಮಕ್ಕೊಂಡು ಎದ್ದು ಫ್ರೆಶ್ ಆದಮೇಲೆ ಇನ್ನೂ ಒಂದು ದೇವ್ರ ಐತ್ರಿ. ನಮ್ಮ ಆಯಿ ಹರಕೆ ಹೊತ್ಕೊಂಡಾಳ ಸ್ವಲ್ಪ ದೇವ್ರಿಗೆ. ಅದು ನೈರುದ್ರಾಗೆ ಮುಟ್ಟಿಸ್ಬೇಕು ಅಂತ ಹೇಳಿದಕ್ಕೆ ಆಯ್ತಾಯಿ ಅಂಥೇಳಿ ಮತ್ತೀಗ ದೇವ್ರಿಗೆ ಗೊತ್ತಲ್ರಿ ನಿಮಗೆ ವಾಗುಬಾಯಿ ಅಂತೇಳಿ ಕಿಸಿಂದ್ರೆ ಇಲ್ಲೇ ನಮ್ಮ ಬಿಜಾಪುರ ಹತ್ರ ಅದರಲ್ರಿ ವಾಗುಬಾಯಿ. ಆ ವಾಗುಬಾಯಿಗೆ ಮರಿ ಮಾಡೋದೈತ್ರಿ. ಅದಕ್ಕಾಗಿ ರೊಟ್ಟಿ ಬಡಿಯಾಕತ್ತೀವ್ರಿ. ಶುಕ್ರವಾರ ದಿನ ಐತಿ, ಹಾಗಾಗಿ ಹೀಗೆ ರೊಟ್ಟಿ ಬಡಿಯಾಕತ್ತೀವಿ. ಬೇರೆಯವ್ರಿಗೂ ಎಲ್ಲ ರೊಟ್ಟಿ ಹಾಕಿವಿ, ಹಿಟ್ಟು ಹಾಕಿವಿ ಬಡಿಯಾಕಂಥೇಳಿ. ಹಂಗೆ ಸಾಲಲ್ಲಲ್ರಿ, ಅದಕ್ಕಾಗಿ ನಾವು ಬಡಿಯಾಕತ್ತೀವಿ. ಟೋಟಲ್ ಒಂದು 500 ರೊಟ್ಟಿ ಮ್ಯಾಲೆ ಬೇಕು, ಒಂದು 600 ರೊಟ್ಟಿ ಅದು ಬೇಕು ಅಂಥೇಳಿ ಪ್ಲ್ಯಾನ್ ಹಾಕಿವಿ. ಹಾಗಾಗಿ ರೊಟ್ಟಿದು ಕೆಲಸ ನಡ್ದೈತೆ ನೋಡ್ರಿ. ನೀವೆಲ್ಲ ಏನು ಮಾಡಾಕತ್ತೀರಿ? ಹಳ್ಳಿ ವಾತಾವರಣನೇ ಚೆಂದ ಅಲ್ರಿ. ಹಳ್ಳಿ ಒಳಗೆ ಏನೋ ಒಂಥರ ಭಾರಿ ಒಳ್ಳೆ ಫೀಲ್ ಇರ್ತೈತಿ. ನಮ್ಮ ಸಿಟಿ ಥರ ಇರೋದಿಲ್ಲ. ನಮ್ಮ ಸಿಟಿನೂ ಚೆಂದ ಇರ್ತೈತಿ, ಇಲ್ಲ ಅಂಥೇಳಿ ಅಲ್ಲ.
ಬಟ್ ಹಳ್ಳಿದೇನೋ ಒಂಥರ ವಾತಾವರಣ ತಂಪ ಪ್ರಶಾಂತ. ನಮ್ಮ ಸಿಟಿ ಒಳಗೆ ಗಾಡಿ ಯಾವಾಗಲೂ ಧೂಳು, ಅದೇ ಮನೆಯೊಳಗೆ ಬಾಗಿಲು ಹಾಕೊಂಡು ಕುಂತೋದು. ಇಲ್ಲಿ ಹೊರಗೆಲ್ಲ ಮಕ್ಕಳ ಜೊತೆ ಆಟ ಆಡೋದು. ನಾನಂತೂ ಎಷ್ಟು ಆಟ ಆಡೀನಿ ಅಂದ್ರೆ ಅದು ಭಾರಿ ಖುಷಿ ವಿಷಯ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರ್ತೈತಿ ಇಲ್ಲೆಲ್ಲ ಹಳ್ಳಿ ಒಳಗೆ. ಎಲ್ಲರೂ ಓಣಿನವರೆಲ್ಲ ಒಂದೇ ಅನ್ನೋ ಭಾವನೆ ಇರ್ತೈತಿ. ಬಟ್ ಇಲ್ಲಿ ನಮಗೆ ಸಿಟ್ಯಾಗ ಹಂಗಲ್ಲ. ಬಾಜುದವ್ರ ಮನೆ ಹೆಸರು ಬಂದು ಕೇಳಿದ್ರೆ, ಒಂದು 2 ಮನೆ ಬಿಟ್ಟು 3ನೇ ಮನೆ ಹೆಸರು ಕೇಳಿದ್ರಂದ್ರೆ ಅವ್ರ ಮನೆಯವ್ರು ಯಾರಂತ ನಮಗೆ ಗೊತ್ತಿರಲ್ಲ. ಆ ಥರ ಇಲ್ಲಿ ನಮ್ಮ ಸಿಟಿಯಾಗಿರ್ತೈತಿ. ಹಳ್ಳಿಯೊಳಗೆ ಹಂಗಿರಲ್ಲ. ಈ ಊರಿನಾಗ ನಾವು ಈ ಮೂಲೆಯೊಳಗಿದ್ದೇವೆ, ಬೇರೆ ಯಾವುದೋ ಮೂಲೆ ಸುದ್ದಿ ಎಲ್ಲ ಗೊತ್ತಿರ್ತೈತಿ. ಬಟ್ ಇಲ್ಲಿ ಸಿಟಿ ಒಳಗೆ ನಮ್ದು ಪಕ್ಕದ ಮನೆ 1-2 ಮನೆ ಬಿಟ್ಟು 3ನೇ ಮನೆ ಕೇಳಿದ್ರೆ ನಮಗೆ ಏನೂ ಗೊತ್ತಿರಲ್ಲ. ಆ ಥರ ಇರ್ತೈತಿ ಇಲ್ಲಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆವ್ರಿ. ರೆಸ್ಟ್ ಮಾಡಿ ಮತ್ತು ಮ್ಯಾಳಿ ಮೇಲೆ ಹೋಗಿದ್ದೆ ರೀ, ವಾತಾವರಣ ನೋಡ್ಕೊಂಡು ಬರ್ಬೇಕು ಹಂಗೆ ಸ್ವಲ್ಪ ಅಂಥೇಳಿ. ಇಲ್ಲಿ ಬರೋದ್ರಾಗ ಒಂದು ಕೋಗಿಲೆ ಕೂಗಾಕತ್ತಿತ್ರಿ. ಎಷ್ಟು ಚಂದ ಕೂಗಾಕತ್ತಿತ್ತು ಅನ್ನೋದನ್ನು ಈ ಕ್ಯಾಮ್ರಾ ಒಳಗೆ ಸೆರೆ ಹಿಡ್ತೀನಿ ರೀ. ನೀವು ಕೇಳಾಕತ್ರಿ ಬರ್ರಿ. ನೋಡಿದ್ರಲ್ರಿ, ಕೇಳಿರ್ತೀವಿ ನಾವು ಕೋಗಿಲೆ ದನಿನ. ಬಟ್ ಅದು ಲೈವ್ ಆಗಿ ಹೆಂಗೆ ಕೂಗಕತ್ತೈತಿ ಒಂದು ಈ ಕ್ಯಾಮ್ರಾ ಒಳಗೆ ಸೆರೆ ಹಿಡ್ದೀನಿ. ಮಸ್ತ್ ಇತ್ತಲ್ರಿ. ಏನು ಮಾಡಾಕತ್ತೀರಿ ಮಾಮ? ಕರಿಬೇವು ಗಿಡ ಎಲ್ಲಿ ಹಚ್ತೀರಿ ಮಾ? ಏನು ಮಾಡಿರಿ ಮಾಮ ವ್ಯವಸ್ಥೆ? ಸಸ್ಯಗಳನ್ನು ನೆಡ್ತಾ ಇದ್ದೀರಾ? ಸಸ್ಯ ಬೆಳೆಸಿ ದೇಶ ಉಳಿಸಿ. ಹಾಂ ಹಾಂ ರೀ. ಹಸಿರು ಬೆಳೆಸಿ ನಾಡು ಉಳಿಸಿ. ಹಾಂ ರೀ. ಕಾಡು ಬೆಳೆಸಿ ನಾಡು ಉಳಿಸಿ, ಹಸಿರು ಬೆಳೆಸಿ ಉಸಿರು ಉಳಿಸಿರಿ. ಹಾಂ ರೀ. ಬರ್ರಿ ಚಂದ್ರಿಕಾ ಮಾತೆಯವ್ರೆ. ಜವಾರಿ ಇದ್ದಂಗೆ ಕಾಣಿಸ್ತೈತ್ರಿ ಮ. ಗಮ್ಮನ ಎಲ್ಲಿ ತಂದಿರಿಮ್ಮ? ಹೌದ್ರಿ. ಹಾಂ. ನೀ ಏನು ಮಾಡಾಕ್ತೀರಿ ಚಂದು ಮೇಡಮ್? ನೀರಿಗೆ ನೀರು ಹಾಕಕತ್ತೀರ ನೀವು? ಸೂಪರ್. ಏನಾರ ಬೈ ಮಿಸ್ ಆಗಿ ಫೋನ್ ಬಿತ್ತಂದ್ರೆ ಸೀದಾ ನೀರ್ನಾಗೆ ನೋಡ್ರಿ ಮ. ಫೋನ್ ಬೈ ಮಿಸ್ ಆಗಿ ಅದು ಬಿತ್ತಂದ್ರಿ ಟ್ಯಾಂಕ್ನಾಗೆ ಒಳಗ್ರಿ, ಇಲ್ಲಿ ಕೆಳಗ್ರಿ. ಇಲ್ಲಿ ನೀರಿಗೆ ಹಿಂಗೆ ಹಿಡ್ದಿದ್ದೆ ರೀ ಮ ಇಲ್ಲಿ. ಹಾಂ, ಬೈ ಮಿಸ್ ಏನಾಗ್ಯದ ಕೈ ಜಾರ್ತಂದ್ರಿ. ಹಾಂ, ಟಾಕಿ ಒಳಗೆ ರೀ. ಮಸ್ತ್ ಐತಲ್ರಿ ಮ ವಾತಾವರಣ ಇವತ್ತು. ಫುಲ್ಲ ಸೂಪರ್. ಇಲ್ರಿ ಮ ಯಾಕ್ರಿ? ಸಾಕಾಗಷ್ಟು ಅದಾವಲ್ರಿ ಕೆಳಗೆ ರೀ, ದೊಡ್ಡ ಹೌದೆ ಐತಲ್ರಿ. ಮತ್ತು ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಹಾಕೋದು ಮರಿಬೇಡ್ರಿ. ಯಾಕಂದ್ರೆ ನೀವು ಈ ಥರ ಮಾಡೋದ್ರಿಂದ ನೆಕ್ಸ್ಟ್ ನಾವು ವಿಡಿಯೋ ಮಾಡಿ ಹಾಕಕ್ಕೆ ಒಂಥರ ಬೆಂಬಲ ಸಿಗ್ತೈತೆ ನೋಡ್ರಿ. ಅದಕ್ಕಾಗಿ ನಾನು ನಿಮ್ಗೆ ಈ ಒಂದು ಮಾತನ್ನ ಹೇಳಾಕತ್ತೀನಿ. ಮ್ಯಾಳಿ ಮೇಲೆ ಎಲ್ಲರೂ ಬಂದು ಹೋದರು, ನಾನು ಒಬ್ಬಳೇ ಸುಮ್ಮಂಗೆ ವಾತಾವರಣ ನೋಡ್ಕೋತ ನಿಂತೀನಿ ನೋಡ್ರಿ. ಚಂದ ಅನಿಸ್ತೈತೆ ಒಂಥರ ಇಲ್ಲಿ. ಯಾಕಂದ್ರೆ ಈವ್ನಿಂಗಲ್ಲ ತಂಪಿರ್ತೈತಿ. ನಾನು ಇಲ್ಲಿ ಹಂಗೆ ವಿಡಿಯೋ ಎಡಿಟಿಂಗ್ ನಡೆಸಿದ್ನಿ, ಅದಕ್ಕೆ ಮ್ಯಾಲೆ ಬಂದಿದ್ದೆ. ಡಿಸ್ಟರ್ಬ್ ಇರಲ್ಲ ಅಂಥೇಳಿ ಮ್ಯಾಗೆ ಬಂದ. ಹಂಗೆ ನಾವು ಕೋಗಿಲೆ ಕೂಗುದು ನೋಡಿ ಎದ್ದು ಹೋಗಿ ಅದನ್ನು ವಿಡಿಯೋ ಅಂತ ತೊಗೊಂಡು
ಮತ್ತು ಸ್ವಲ್ಪ ನಮ್ಮ ಮಾಮ ಅದು ಬಂದರು ಮಾತಾಡ್ಸ್ಕೊಂಡು ಬಂದೆ ನೋಡ್ರಿ ನಾ ಹೇಳಿದ್ನೆಲ್ಲ ಹಿಂಗೆ ಒಂದು ಕುರಿ ಮರಿ ಮಾಡೋದೈತೆ ಅಂಥೇಳಿ ಇದೆ ನೋಡ್ರಿ ಆ ಕುರಿ ತೊಗೊಂಬಂದಾರ ಮೊನ್ನೆ ಬಾಗೇವಾಡಿ ಸಂತಿಗೆ ಹೋಗಿ ತೊಗೊಂಬಂದಾರ ಎಷ್ಟು ಚಂದ ಐತಿ. ದೇವ್ರಿಗೆ ಮಾಡೋದೈತಿ, ಏನು ಹೇಳಬಾರ್ದು, ಏನು ಹೇಳೋಕ್ಕಾಗಲ್ಲ. ಒಂದೊಂದು ದೇವ್ರದ್ದು ಒಂದೊಂದು ಥರದ ಏನು ಅಲ್ಲಿ ಹರಕೆ ಮಾಡ್ತಿರ್ತಾರೆ. ವಾಗು ಬೈದು ಈ ಥರ ಐತಿ, ಈ ಥರ ಮಾಡಾಕ್ತೀವಿ, ಗತ್ರಿಗೆ ಭಾಗ್ಯವಂತಿದ್ದೀವಿ, ಸಿಡಿ ಆಡೋದು ಅದು ಐತಿ, ಆ ಥರ ಮಾಡ್ತಾರೆ. ದೀಡ್ ನಮಸ್ಕಾರ ಹಾಕೋದು, ಈಗ ಅಲ್ಲಿನೂ ದೀಡ್ ನಮಸ್ಕಾರ ಹಾಕೋದು ಐತಿ. ಫುಲ್ಲು ಮಾಡಾಗೈತಿ ನೋಡ್ರಿ. ವಾತಾವರಣ ಎಷ್ಟು ಚಂದ ಕಾಣಕತ್ತೈತಿ. ಮುಗಲ್ಲ ಯಾವತ್ತೂ ನೋಡೇ ಇಲ್ಲ, ಇವತ್ತೇ ನೋಡಿ ನೀನು ಅನ್ನೋ ಥರ ಫೀಲ್ ಆಗಕತ್ತೈತಿ ನೋಡ್ರಿ. ಹಂಗೆ ಇಷ್ಟ ಇದ್ರೊಳಗೆ ಗಿಡನೂ ಹಚ್ಚಾರ, ಚಂದಾಗಿ ಎಲ್ಲ ಮೇಂಟೈನ್. ಮತ್ತು ನಾವು ನೀವು ಮುಂದಿನ ವಿಡಿಯೋ ಒಳಗೆ ಭೇಟಿಯಾಗೋಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.